ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 3 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,094.64, 167 ಪಿಟಿಎಸ್, 0.21% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಬಜಾಜ್ ಫೈನಾನ್ಸ್ 7.97% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 2.81% ಕುಸಿದಿದೆ. ನಿಫ್ಟಿ 50 ಇಂದು 24,683.600.36% ಆಗಿದೆ. 0.36% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಭಾರತದ ಜುಲೈ ಜಿಎಸ್ಟಿ ಸಂಗ್ರಹ ಶೇಕಡ 15.4% ಏರಿಕೆಯಾಗಿ 2.11 ಲಕ್ಷ ಕೋಟಿಗೆ ತಲುಪಿದೆ. ಭಾರತದ ಒಟ್ಟು ಜಿಎಸ್ಟಿ ಸಂಗ್ರಹವು ಜುಲೈ 2026ರಲ್ಲಿ ವರ್ಷದಿಂದ ವರ್ಷಕ್ಕೆ ಶೇಕಡ 15.4% ಹೆಚ್ಚಾಗಿ 2.11 ಲಕ್ಷ ಕೋಟಿಗೆ ತಲುಪಿದೆ. ಮರುಪಾವತಿಗಳನ್ನು ಸರಿಹೊಂದಿಸಿದ ನಂತರ ನಿವ್ವಳ ಜಿಎಸ್ಟಿ ಸಂಗ್ರಹವು ಶೇಕಡ 15.8% ಹೆಚ್ಚಾಗಿ 1.8 ಲಕ್ಷ ಕೋಟಿಗೆ ತಲುಪಿದೆ. ಬ್ಲೂಮ್ಬರ್ಗ್ ತನ್ನ ಜಾಗತಿಕ ಸೂಚ್ಯಂಕಕ್ಕೆ ಭಾರತೀಯ ಬಾಂಡ್ಗಳ ಸೇರ್ಪಡೆಯನ್ನು ಮುಂದೂಡಿದೆ. ಬ್ಲೂಮ್ಬರ್ಗ್ ತನ್ನ ಜಾಗತಿಕ ಸೂಚ್ಯಂಕಕ್ಕೆ ಭಾರತೀಯ ಬಾಂಡ್ಗಳನ್ನು ಸೇರಿಸುವುದನ್ನು ಮುಂದೂಡಿದೆ. ಇದು ಮಾರುಕಟ್ಟೆ ವ್ಯಾಪಾರಿಗಳಿಗೆ ನಿರಾಶೆ ಉಂಟುಮಾಡಿದೆ. ಈ ವಿಳಂಬವು ಭಾರತೀಯ ಸಾಲದ ಮಾರುಕಟ್ಟೆಗೆ ವಿದೇಶಿ ಒಳಹರಿವಿಗೆ ಹಿನ್ನಡೆಯಾಗಿದೆ. ಜಿ ವಿರುದ್ಧದ ಸೆಬಿ ಆದೇಶದಿಂದ 3,143 ಕೋಟಿ ನಿಧಿ ಸಂಗ್ರಹಣೆ ವಿಳಂಬ ಸಾಧ್ಯತೆ. ಜಿ ಪ್ರವರ್ತಕರನ್ನು ನಿರ್ಬಂಧಿಸುವ ಇತ್ತೀಚಿನ ಸೆಬಿ ಆದೇಶವು ಕಂಪನಿಯ ಯೋಜಿತ 3,143 ಕೋಟಿ ನಿಧಿ ಸಂಗ್ರಹಣೆಯನ್ನು ವಿಳಂಬಗೊಳಿಸುವ ಸಾಧ್ಯತೆಯಿದೆ. ನಿಯಂತ್ರಕ ಕ್ರಮವು ಮಾಧ್ಯಮ ಸಂಸ್ಥೆಯ ವಿಸ್ತರಣಾ ಯೋಜನೆಗಳಿಗೆ ಹೊಸ ಅಡೆತಡೆಗಳನ್ನು ಸೃಷ್ಟಿಸಿದೆ. ಹಣಕಾಸು ಷೇರುಗಳ ಬೆಂಬಲದಿಂದ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಏರಿಕೆಯೊಂದಿಗೆ ಮುಕ್ತಾಯಗೊಂಡಿವೆ. ಕಳೆದ ವಹಿವಾಟಿನ ಅವಧಿಯಲ್ಲಿ ಸೆನ್ಸೆಕ್ಸ್ ಶೇಕಡ 0.21% ಏರಿಕೆಯಾಗಿ 28,094.64 ಸೂಚ್ಯಂಕ ಅಂಕಗಳಲ್ಲಿ ಮುಕ್ತಾಯಗೊಂಡಿತು. ನಿಫ್ಟಿ 50 ಕೂಡ ಶೇಕಡ 0.27% ಗಳಿಕೆ ಕಂಡು 24,383.60 ಸೂಚ್ಯಂಕ ಅಂಕಗಳಲ್ಲಿ ಮುಕ್ತಾಯವಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏರಿಕೆಯೊಂದಿಗೆ ಮುಕ್ತಾಯಗೊಂಡಿವೆ. ಚಿನ್ನವು ನಿನ್ನೆ ಶೇಕಡ 0.33% ಗಳಿಕೆಯೊಂದಿಗೆ ಪ್ರತಿ ಟ್ರಾಯ್ ಔನ್ಸ್ಗೆ $4,120 ಮತ್ತು 40 ಸೆಂಟ್ಗೆ ಮುಕ್ತಾಯಗೊಂಡಿತು. ಬೆಳ್ಳಿಯೂ ಕೂಡ ಶೇಕಡ 1.27% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 52 ಸೆಂಟ್ಗೆ ಮುಕ್ತಾಯಗೊಂಡಿತು. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $81 ಮತ್ತು 27 ಸೆಂಟ್ಗೆ ಇಳಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ಕಚ್ಚಾ ತೈಲ ಬೆಲೆ ನಿನ್ನೆ ಶೇಕಡ 4.02% ಕುಸಿದು ಪ್ರತಿ ಬ್ಯಾರೆಲ್ಗೆ $81 ಮತ್ತು 27 ಸೆಂಟ್ಗೆ ತಲುಪಿತು. ಈ ತೀವ್ರ ಕುಸಿತವು ಜಾಗತಿಕ ಬೇಡಿಕೆ ಮತ್ತು ಪೂರೈಕೆಯ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ. ಮುತ್ತೂಟ್ ಫೈನಾನ್ಸ್ ಸ್ವತಂತ್ರ ನಿವ್ವಳ ಲಾಭದಲ್ಲಿ ಶೇಕಡ 25% ಏರಿಕೆ ದಾಖಲಿಸಿದೆ. ಮುತ್ತೂಟ್ ಫೈನಾನ್ಸ್ ಮೊದಲ ತ್ರೈಮಾಸಿಕದಲ್ಲಿ ಸ್ವತಂತ್ರ ನಿವ್ವಳ ಲಾಭದಲ್ಲಿ ವರ್ಷದಿಂದ ವರ್ಷಕ್ಕೆ ಶೇಕಡ 25% ಏರಿಕೆಯನ್ನು ವರದಿ ಮಾಡಿದೆ. ಕಂಪನಿಯು ತನ್ನ ಹಣಕಾಸು ಫಲಿತಾಂಶಗಳೊಂದಿಗೆ ನಾಯಕತ್ವ ಬದಲಾವಣೆಯ ಯೋಜನೆಯನ್ನು ಸಹ ಪ್ರಕಟಿಸಿದೆ. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮೊದಲ ತ್ರೈಮಾಸಿಕದಲ್ಲಿ 34 ಕೋಟಿ ನಿವ್ವಳ ನಷ್ಟ ವರದಿ ಮಾಡಿದೆ. ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೂನ್ ತ್ರೈಮಾಸಿಕದಲ್ಲಿ 34 ಕೋಟಿ ನಿವ್ವಳ ನಷ್ಟವನ್ನು ವರದಿ ಮಾಡಿದೆ. ಬ್ಯಾಂಕ್ ತನ್ನ ಆಸ್ತಿ ಗುಣಮಟ್ಟದಲ್ಲಿ ನಿರಂತರ ಒತ್ತಡವನ್ನು ಎದುರಿಸುತ್ತಲೇ ಇದೆ. ಹಣದುಬ್ಬರ ಆರ್ಬಿಐ ಗುರಿ ಮೀರಿದ್ದರಿಂದ ಭಾರತೀಯ ಕಂಪನಿಗಳಿಂದ ಬೆಲೆ ಏರಿಕೆಗೆ ಯೋಜನೆ. ಗ್ರಾಹಕ ಹಣದುಬ್ಬರವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಶೇಕಡ 4ರ ಗುರಿಯನ್ನು ಮೀರಿದ್ದರಿಂದ ಭಾರತೀಯ ಕಂಪನಿಗಳು ಹೊಸ ಬೆಲೆ ಏರಿಕೆಗೆ ಯೋಜಿಸುತ್ತಿವೆ. ಈ ಕ್ರಮವು ದೇಶದ ಒಟ್ಟಾರೆ ಹಣದುಬ್ಬರದ ದೃಷ್ಟಿಕೋನವನ್ನು ಪರೀಕ್ಷಿಸುವ ನಿರೀಕ್ಷೆಯಿದೆ. ತೀವ್ರ ಶಾಖದಿಂದ ದಕ್ಷಿಣ ಏಷ್ಯಾದಲ್ಲಿ ವಾರ್ಷಿಕ 3.1 ಕೋಟಿ ಉದ್ಯೋಗ ನಷ್ಟ. ವಿಶ್ವ ಬ್ಯಾಂಕ್ ಸೂಕ್ತ ಹೊಂದಾಣಿಕೆ ಇಲ್ಲದಿದ್ದರೆ ತೀವ್ರ ಶಾಖವು ದಕ್ಷಿಣ ಏಷ್ಯಾದಲ್ಲಿ ವಾರ್ಷಿಕ 3.1 ಕೋಟಿ ಉದ್ಯೋಗಗಳನ್ನು ನಷ್ಟಗೊಳಿಸಬಹುದು ಎಂದು ವಿಶ್ವ ಬ್ಯಾಂಕ್ ವರದಿ ಎಚ್ಚರಿಸಿದೆ. ಈ ಪರಿಸರ ಸವಾಲು ಭಾರತದ ವಿಕಸಿತ್ ಭಾರತ್ 2047 ಗುರಿಗಳಿಗೆ ಗಮನಾರ್ಹ ಭೀತಿಯನ್ನು ಒಡ್ಡುತ್ತದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,120 ಮತ್ತು 40 ಸೆಂಟ್ 0.33% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,26,337 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.33% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,107 ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 52 ಸೆಂಟ್ 1.27% ಪ್ರತಿ ಟ್ರಾಯ್ ಔನ್ಸ್ಗೆ.
ಅಂದಾಜು ಸಮ 1794 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.27% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 79 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $81 ಮತ್ತು 27 ಸೆಂಟ್ 4.02% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 4.02% ಕುಸಿದಿದೆ. ಹಿಂದಿನ ಮುಕ್ತಾಯ $84 ಮತ್ತು 67 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 37 ಸೆಂಟ್ 0.31%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.31% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, 2906 ರೂಪಾಯಿ. ಬೆಂಗಳೂರು $944 ಮತ್ತು 50 ಪೈಸಾ, 2821 ರೂಪಾಯಿ. ಹೈದರಾಬಾದ್ $994, 2985 ರೂಪಾಯಿ. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, 2921 ರೂಪಾಯಿ ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.